ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 4ನೇ ತರಗತಿಯ ಗಣಿತದಲ್ಲಿ ನಾವೇನು ಮಾಡ್ತಾ ಇದ್ವಿ, ಬ್ರಿಡ್ಜ್ ಕೋರ್ಸ್ ಪೋಸ್ಟ್ ಟೆಸ್ಟನ್ನು ನೋಡೋಣ. ಆಲ್ರೆಡಿ 30 ಡೇಸ್ ಟ್ರಾನ್ಸಿಷನ್ ಪೀರಿಯಡ್ ಆದ ನಂತರ ನಾವು ಪೋಸ್ಟ್ ಟೆಸ್ಟನ್ನು ಮಾಡ್ತೀವಿ. ಅದ್ರ ಕ್ವಶನ್ ಪೇಪರನ್ನು ಕನ್ನಡ ಮತ್ತು ಇಂಗ್ಲೀಷ್ ಬೈಲಿಂಗ್ವಲ್ ಆಗಿ ನಾವೇನು ಮಾಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಅವುಗಳನ್ನು ನಿಮಗೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ಅವೈಲೇಬಲ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಇತ್ತು ಎಲ್ಲ ಎಲ್ಒಗಳ ಮೇಲೇ ಇಟ್ಟಿದ್ದಾರೆ. ಸೊ ಎಲ್ಲ ಅಪೇಕ್ಷಿತ ಕಲಿಕಾ ಫಲಗಳ ಮೇಲೇ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿರೋದು, ಕೊಟ್ಟಿರೋದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ಫಸ್ಟ್ ಒನ್, ಈ ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿಯ ದೊಡ್ಡ ಸಂಖ್ಯೆ ರಚಿಸಿ ಪದಗಳಲ್ಲಿ ಬರೆಯಿರಿ. ಕ್ರಿಯೇಟ್ ಅ 3 ಡಿಜಿಟ್ ಲಾರ್ಜ್ ನಂಬರ್ ಯೂಸಿಂಗ್ ದ ಫಾಲೋವಿಂಗ್ ನಂಬರ್ಸ್, ರೈಟ್ ಇಟ್ ಇನ್ ವರ್ಡ್ಸ್. 285 ಅಂತ ನಂಬರ್ಸ್ ಕೊಟ್ಟಿದ್ದೀವಿ. ಸೊ ಅತಿ ದೊಡ್ಡ ಯಾವುದಾಗ್ತದಪ್ಪ ಅಂದ್ರೆ ಲಾರ್ಜ್ ನಂಬರು 852. ಅದನ್ನು ವರ್ಡ್ಸಲ್ಲಿ ಬರಿಬೇಕಾದ್ರೆ ಏನು ಬರಿಬೇಕು, 852 ಅಂತ ಬರಿಬೇಕು. ಸೊ ಫೋರ್ತ್ನ ಎಲ್ಲ, ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVSನ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ 2ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಸಾಲ್ವ್ ದ ಪ್ರಾಬ್ಲಮ್ಸ್. ಫಸ್ಟ್ ಒನ್, 521 plus 231, 132 into 4. ಸೊ 521 plus 231 ಆದಾಗ 752 ಬರಬೇಕು. 132 into 4 ಅಂತಂದಾಗ ಇದರ ಆನ್ಸರ್ ಎಷ್ಟು ಬರಬೇಕು, 528 ಅಂತ ಬರಬೇಕು. ಮುಂದಿನ ಪ್ರಶ್ನೆ, ಸಾನ್ನಿಧ್ಯನ ಬಳಿ 51 ರೂಪಾಯಿ, ಸುಶಾಂತನ ಬಳಿ 34 ರೂಪಾಯಿಗಳು ಇದ್ದಾವೆ. ಇವರಿಬ್ಬರ ಬಳಿ ಇರುವ ಒಟ್ಟು ಹಣ ಎಷ್ಟು ಅಂತ ಕೇಳಿದರೆ, ಇದು ಅಡಿಷನನ್ನು ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಕ್ವಶನ್ ಏನಿತ್ತಂದರೆ ಇಂಗ್ಲೀಷ್ನಲ್ಲಿ, ಸಾನ್ನಿಧ್ಯ ಹ್ಯಾಸ್ 51 rupees ಆ್ಯಂಡ್ ಸುಶಾಂತ ಹ್ಯಾಸ್ 34 rupees. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಮನಿ ದೇ ಹ್ಯಾವ್? ಸೊ ಸಾನ್ನಿಧ್ಯನ ಬಳಿ ಇರುವ ಹಣ, ದ ಅಮೌಂಟ್ ಆಫ್ ಮನಿ ಸಾನ್ನಿಧ್ಯ ಹ್ಯಾಸ್ 51 rupees. ಓಕೆ, ಸುಶಾಂತನ ಬಳಿ ಇರುವ ಹಣ, ದ ಅಮೌಂಟ್ ಆಫ್ ಮನಿ ಸುಶಾಂತ ಹ್ಯಾಸ್ 34. ಇಬ್ಬರ ಬಳಿ ಇರುವ ಒಟ್ಟು ಹಣ, ದ ಟೋಟಲ್ ಅಮೌಂಟ್ ಆಫ್ ಮನಿ ಬೋತ್ ಆಫ್ ದೆಮ್ ಹ್ಯಾವ್ ಅಂತ ಬಂದರೆ, ಸೊ 85 rupees ಅಂತ ಏನು ಮಾಡಬೇಕಾಗಿತ್ತು, ನೀವು ತೋರಿಸಬೇಕು. ಪ್ರಶ್ನೆ 4ಕ್ಕೆ ಬರೋಣ. ಎಸ್, ಅದ್ವಿಕನ ಬಳಿ 34 ಲೀಟರ್ ಹಾಲಿದೆ. ಆರತಿಗೆ 14 ಲೀಟರ್ ಹಾಲನ್ನು ನೀಡ್ತಾನೆ. ಹಾಗಾದರೆ ಅವನ ಬಳಿ ಉಳಿದ ಹಾಲಿನ ಪ್ರಮಾಣವನ್ನು ಲೆಕ್ಕ ಹಾಕಿ. ಅದ್ವಿಕ್ ಹ್ಯಾಸ್ 34 liters ಆಫ್ ಮಿಲ್ಕ್. ಹಿ ಗೇವ್ 16 liters ಆಫ್ ಮಿಲ್ಕ್ ಟು ಆರತಿ. ಹೌ ಮಚ್ ಮಿಲ್ಕ್ ಈಸ್ ಲೆಫ್ಟ್ ವಿತ್ ಹಿಮ್? ಕ್ಯಾಲ್ಕುಲೇಟ್ ದ ರಿಮೈನಿಂಗ್ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಅದ್ವಿಕ್ ಬಳಿ ಇರುವ ಹಾಲು 34 ಲೀಟರ್. ದ ಮಿಲ್ಕ್ ಅದ್ವಿಕ್ ಹ್ಯಾಸ್ 34. ಆರತಿಗೆ ಕೊಟ್ಟ ಹಾಲು, ದ ಮಿಲ್ಕ್ ಗಿವನ್ ಟು ಆರತಿ 16 ಲೀಟರ್. ಉಳಿದ ಹಾಲು ರಿಮೈನಿಂಗ್ ಮಿಲ್ಕ್ ಅಂತ ಇದೆ, ಎಷ್ಟಾಗ್ತದೆ, 34ರಲ್ಲಿ 16 ಕಳೆದ್ರೆ 18 ಲೀಟರ್ ಅಂತ ಬರ್ತದೆ. ಸೊ ಈ ಥರ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಉತ್ತರಗಳನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 5, ಈ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೀರಿ ಮತ್ತು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬ್ರಿ. ಇದನ್ನು ರೈಟ್ ದ ಫಾಲೋವಿಂಗ್ ನಂಬರ್ಸ್ ಇನ್ ವರ್ಡ್ಸ್ ಆ್ಯಂಡ್ ಫಿಲ್ ಇನ್ ದ ಪ್ಲೇಸ್ ಆಫ್ ವ್ಯಾಲ್ಯೂ ಟೇಬಲ್ ಅಂತ ಕೇಳಿದರೆ 458 ಅಂತ ಇದೆ. ಫಸ್ಟ್ ಪದಗಳಲ್ಲಿ ಬರೆದಾಗ 458 ಆಗ್ತದೆ, ಅಂದರೆ 458 ಬರಬೇಕು. ವ್ಯಾಲ್ಯೂ ಟೇಬಲ್ ಎಲ್ಲ ತುಂಬಿದಾಗ 1s 8 ಆಗ್ತದೆ, 10s 5 104. BD 10 ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ತುಂಬ್ತಾ ಹೋಗಬೇಕು. 6ನೇ ಪ್ರಶ್ನೆ, ಈ ಕೆಳಗಿನ ಅಂಕಿಗಳಿಗೆ ಗುಣಾಕಾರದ ಮಗ್ಗಿ ಕೋಷ್ಟಕವನ್ನು ರಚಿಸ್ರಿ. ಕ್ರಿಯೇಟ್ ಅ ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ ದಿ ಫಾಲೋವಿಂಗ್ ನಂಬರ್ಸ್. 4 8 ಅಂತ ಇತ್ತು. ಇಲ್ಲಿ 4 ಮತ್ತು 8ರ ಮಗ್ಗಿಗಳನ್ನು ಕೋಷ್ಟಕದಲ್ಲಿ ಬರಿಬೇಕು. ರೈಟ್ ದ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಆಫ್ 4 and 8 ಇನ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, 4 1s 1, 4 2s 8. ಸೊ ಈ ಥರ ನೀವು ಏನು ಮಾಡಬೇಕು, 4ದು ಮತ್ತು 8ರದು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು ಅಪ್ ಟು 10ವರೆಗೂ. ಇನ್ನು ಕೆಳಗಿನವುಗಳನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಇದು 1/3 ಅದ, ಅದನ್ನು ಚಿತ್ರ ಕೊಟ್ಟಿದ್ದೀನಿ. ಇದು 1/5 ಅದ, ಅದರದ್ದು ಕೂಡ ನಾನು ಏನು ಮಾಡಿದ್ದೀನಿ, ಚಿತ್ರವನ್ನು ಕೊಟ್ಟಿದ್ದೀನಿ. ಸೊ ನೀಟಾಗಿ ಅದನ್ನು ನೀವೇನು ಮಾಡಬೇಕು, ಪಿಕ್ಚರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಗಳನ್ನು ನೀವೇನು ಮಾಡಬೇಕು, ಭಿನ್ನರಾಶಿಗಳಿದ್ದಾವೆ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ವ್ಯಕ್ತಪಡಿಸಬೇಕಿತ್ತು. ಕೆಳಗಿನವುಗಳನ್ನು ಬಿಡಿಸಿ ಸಾಲ್ವ್ ದಿ ಫಾಲೋವಿಂಗ್. ಫಸ್ಟ್ ಒನ್, 5 kilogram and 6 kilo 750 gram ಅಂತ ಇದೆ. ಸೆಕೆಂಡ್ 2 kilo 500 gram and 3 kilo 250 gram ಅಂತ ಇದೆ. ಅದನ್ನೆರಡನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಕೂಡಿಸ್ಬೇಕು. ಸೊ ಫಸ್ಟ್ ಅದು ಏನಾಗ್ತದೆ, 11 kilo 750 gram ಆಗ್ತದೆ. ಸೆಕೆಂಡ್ ಏನಾಗ್ತದೆ, 2 kilo 500 gram ಪ್ಲಸ್ 3 kilo 250 gram ಅಂದರೆ 5 kilo 750 gram ಅಂತಕ್ಕಂಥ ಬರ್ತದೆ. ಅದನ್ನು ನೀಟಾಗಿ ನೀವೇನು ಮಾಡ್ಬೋದಾಗಿತ್ತು, ಕಿಲೋ ಗ್ರಾಮ್ಗಳನ್ನು ಹಾಕಿ ಕೂಡಿಸಿ. ಪ್ರಶ್ನೆ 9, ಕೆಳಗಿನ ಆಕೃತಿಯಲ್ಲಿರುವ
ಶೃಂಗಗಳ ಸಂಖ್ಯೆಗಳನ್ನು ಕೇಳಿದ್ದಾರೆ. ಎಷ್ಟು ಶೃಂಗಗಳಿದ್ದಾವೆ ಅನ್ನೋದನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಹೇಗೆ ಬರೀತೀರಿ? ಫಸ್ಟ್ ವೃತ್ತ ಸರ್ಕಲ್ ಇದೆ, ಅಲ್ಲಿ 0 ವರ್ಟಿಕ್ಸ್ ಬರ್ತದೆ ಅಂದರೆ 0 ಶೃಂಗ. ಚೌಕ ಸ್ಕ್ವೇರ್ ಇದೆ, 4 ಶೃಂಗ, 4 ವರ್ಟಿಕ್ಸ್ ಅಂತ ನೀವು ಏನು ಮಾಡಬೇಕು ಬರಿಬೇಕು. ಕೆಳಗಿನ ಕೋಷ್ಟಕವನ್ನು ಗಮನಿಸಿ, ಪ್ರಮಾಣ ಆಧರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ರೆಫರ್ ದ ಟೇಬಲ್ ಬಿಲೋ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಬೇಸ್ಡ್ ಆನ್ ದ ಸ್ಕೇಲ್. ಪ್ರಮಾಣ ಸ್ಕೇಲ್ ಇತ್ತು 1 ಸ್ಟಾರ್ 3 ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇತರದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ತುಂಬಬೇಕು. ಇಲ್ಲಿ ಸೀರಿಯಲ್ ನಂಬರ್ ಅದ, ಆ್ಯನಿಮಲ್ಸ್ ಇದ್ದಾವೆ, ಸೈನ್ಸ್ ಇದ್ದಾವೆ, ನ್ಯೂಮ್ರಿಕಲ್ ಫಾರ್ಮ್ ಇದ್ದಾವೆ. ಅದರಲ್ಲಿ ಹೇಗೆ ಬರೀತೀರಿ ಅಂತಂದರೆ ಎಸ್ ಲಯನ್ 2 ಸ್ಟಾರ್ಸ್ ಇದ್ದಾವೆ ಅಂದರೆ 1 ಸ್ಟಾರ್ ಇಸ್ ಈಕ್ವಲ್ ಟು 3 ಅಂತಂದರೆ 2 ಇಂಟು 3 ಅಂತಂದರೆ ಎಸ್ 3 2 6. ಸೊ ಅದೇ ತರನಾಗಿರ್ತಕ್ಕಂಥದ್ದು ಏನು ಬರೀಬೇಕಾಗಿತ್ತು ಇಲ್ಲಿ 4 ಸ್ಟಾರ್ ಇದ್ದಾವೆ. 4 ಇಂಟು 3 ಅಂತಂದರೆ ಎಷ್ಟಾಯಿತು 12 ಅಂತ ಬಂತು. ಇನ್ನು ಲಾಸ್ಟ್ 5 ಇದೆ. ಸೊ 5 ಇಂಟು 3 ಅಂತ ಬಂದರೆ ಎಷ್ಟು ಬತ್ತಪ್ಪ ಅಂತಂದರೆ 15 ಅಂತ ಬಂತು. ಸೊ ಈ ತರನಾಗಿರ್ತಕ್ಕಂಥದ್ದು ನಾನು ಏನು ಮಾಡಿದ್ದೀನಿ ಅಂದರೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಬೈಲಿಂಗ್ವಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ. PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.